ಜನ ಕೂಡ ಅಲ್ಲಿ ಸಭಿಕರು ಕೂಡ ಒಂದು ಸ್ವಲ್ಪ ಆಕ್ರೋಶಗೊಂಡ್ರು. ಯಾಕೆ ಈ ಥರ ಈ ಟೋನಲ್ಲಿ ಮಾತಾಡ್ತಾ ಇದ್ದಾರೆ, ಇದೊಂದು ತಾತಯ್ಯನವರ ಜಯಂತಿಯಲ್ಲಿ ಇಡೀ ಸಮುದಾಯ ಬಹಳ ಸಂತೋಷದಿಂದ ಇರೋ ಟೈಮಲ್ಲಿ ನೀವ್ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀರಾ ಅಂತೇಳಿ ಜನ ಕೂಡ ಕೂಗಕ್ಕೆ ಶುರು ಮಾಡಿದ್ರು. ಯಾವಾಗ ಅವರು ಒಂದು ಲಕ್ಷ್ಮಣ ರೇಖೆ ಕ್ರಾಸ್ ಮಾಡಿದ್ರು, ನಾನು ಮಧ್ಯದಲ್ಲಿ ಬಂದು ಮಾತಾಡುವಂಥ ಪರಿಸ್ಥಿತಿ ಬಂತು. ನಾನು ಹೇಳಿದೆ, ನಾನು BJPಯ ಸಂಸದನಾಗಿ ಇಲ್ಲಿ ಕೂತಿದ್ದೀನಿ, ನಾನು ಕೂತ್ಕೋಬೇಕಾ ಬೇಡವಪ್ಪ ಅಂತ ಹೇಳಿದೆ. ಸಣ್ಣದಾಗಿ ಯಾವಾಗೋ ಮಾತಾಡಿದಾಗ, ಯಾರೋ ಭಾಷಣ ಮಾಡಿದಾಗ, ಯಾರೋ ಮಾಡಿದಾಗ, ಇಲ್ಲ ಎದುರುಗಡೆ ಇರೋರು ಇದನ್ನ ಮಾಡಿರೋದು ಯಾರು ಅಂತ ಹೇಳಿದಾಗ ಒಂದು ಗುಣಗಾನ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಇದು ಬಸವರಾಜ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿದ್ದು. ಯಾವುದೋ ಒಂದು ಸಮುದಾಯಕ್ಕೆ ಏನಾಗುತ್ತೆ ಅಂದರೆ ಅಲ್ಲಿ ಕೂತಿದ್ದವರೆಲ್ಲರೂ ಕೂಡ ಯಾವುದೋ ಪಕ್ಷದಲ್ಲಿ ಗುರುತಿಸ್ಕೊಂಡಂಥವ್ರಲ್ಲ. ಅಲ್ಲಿ ಕೂತಿದ್ದಂಥವರು ಸಭಿಕರಿದ್ರು, ಅವರು ಪಕ್ಷಾತೀತವಾಗಿ ಕೂತಿದ್ರು, ಪಕ್ಷಕ್ಕೆ ಸೀಮಿತವಾಗಿದ್ದಂಥವ್ರು. ಜನ ಬಂದು ಸಮುದಾಯದವರು, ಅವರು ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾರೆ. ಅದನ್ನು ಹೇಳ್ತಿದ್ರೆ ನಿನಗೆ ಕೋಪ ಬಂದರೆ ನಾನೇನು ಮಾಡೋಕ್ಕಾಗುತ್ತೆ. ಇವತ್ತು 3A ಇಂದ 2A, ಇವತ್ತು 1991ರಲ್ಲಿ 103 ಜಾತಿಗಳು 2A ಅಲ್ಲಿ ಇರುತ್ತೆ. ಅದರಲ್ಲಿ ಬಲಿಜ ಸಮುದಾಯ ಕೂಡ ಇರ್ತದೆ. ವಿನಾಕಾರಣ ಯಾವುದೇ ಒಂದು ರಿಪೋರ್ಟ್ ಇಲ್ದಿರ ಕಾಂಗ್ರೆಸ್ ಸರ್ಕಾರ ಅವತ್ತು ಬಲಿಜ ಸಮುದಾಯವನ್ನು 3Aಗೆ ಹಾಕುತ್ತೆ. ಯಾವ ಕಾರಣ ಕೊಟ್ರಿ? ಅದಕ್ಕಿವತ್ತು ನೀನು ಉತ್ತರ ಕೊಡು. ನೀನು ಯಾರು ಪ್ರದೀಪ್ ಈಶ್ವರ್ ಅವರು ಮತ್ತು ಕಾಂಗ್ರೆಸ್ಸಿನ ನಾಯಕರು ಕೊಡಿ. ಅದಾದ ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಒಂದು ನಮ್ಮ ಸಮುದಾಯಕ್ಕೆ 3A ಇಂದ 2A ಅನ್ನು ಅಟ್ಲೀಸ್ಟ್ ಒಂದು ಎಜುಕೇಷನ್ಗೆ ಕೊಟ್ಟಿದ್ದಾರೆ. ಇವತ್ತು ಇಡೀ ಸಮುದಾಯ ಚುರುಣಿ ಆಗಿದೆ. ಇವತ್ತು ಲಕ್ಷಾಂತರ ಮಕ್ಕಳು ಡಾಕ್ಟರ್ಗಳಾಗಲಿ, ಇಂಜಿನಿಯರ್ಗಳಾಗಲಿ ಎಲ್ಲವೂ ಆಗಿ ಬಹಳ ಸಂತೋಷದಿಂದಾರೆ. ಇವತ್ತು ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಜನ ಇವತ್ತು ಯಾರಿಗೆ MBBS ಸೀಟ್ ಸಿಕ್ಕಿದೆಯೋ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆಯೋ, ಎಲ್ಲರಿಗೂ ಕೂಡ ಸೀಟ್ ಸಿಕ್ಕಿದ್ದು, ಎಲ್ಲರೂ ಕೂಡ ಯಡಿಯೂರಪ್ಪನವ್ರು ತಿಳ್ಕೊತಾರೆ. ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ತಿಳ್ಕೊತಾರೆ, ಗುಣಗಾನ ಮಾಡ್ತಾರೆ. ತಪ್ಪೇನಿದೆ? ತಾತಯ್ಯನ ಜಯಂತಿ ಮಾಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ಕನಸಿತ್ತು. ಇವತ್ತು ಸರ್ಕಾರದ ವತಿಯಿಂದ ಆಗಿದೆ, ಜನರಿಗೆ ಬಹಳ ಖುಷಿ ಇದೆ. ಅದಕ್ಕೆ ಇವತ್ತು ಬ್ಯಾಂಕ್ವೆಟಲ್ಲಿ ಹಾಲಲ್ಲಿ ಆದಾಗ ನನಗೂ ಕೂಡ ಬಹಳ ಸಂತೋಷ ಆಯಿತು. ತಾತಯ್ಯ ಒಂದು ಕಾಲಜ್ಞಾನಿ, ಒಂದು 299 ವರ್ಷಗಳ ಜಯಂತಿಯನ್ನು ಮಾಡುವಾಗ ಇಷ್ಟು ಒಳ್ಳೆಯ ಒಂದು ಜ್ಞಾನಿಯದು ಒಂದು ವಿಧಾನಸೌಧದಲ್ಲಿ ಕೂಡ ಆಗ್ತಾ ಇದೆ ಅಂತ ನನಗೆ ಬಹಳ ಸಂತೋಷ ಕೂಡ ಆಯಿತು. ಅದೇ ರೀತಿ ರವೀಂದ್ರ ಕಲಾಕ್ಷೇತ್ರ ಆದಾಗ ಕೂಡ ನೆನ್ನೆ ಆದಾಗ ಕೂಡ ಸಂತೋಷ ಆಯಿತು. ಆವತ್ತು ಬಂದು ಸಡನ್ನಾಗಿ ಎದ್ದು ನಿಂತು ಮಾತಾಡ್ತಾರೆ. ಹಾಗೆ ಇವತ್ತು ನಮ್ಮ ಸಮುದಾಯಕ್ಕೆ ಕೈವಾರ ತಾತಯ್ಯನವರ ಒಂದು ಜಯಂತಿ ಜೊತೆಗೆ ನಮ್ಮ ಕೈವಾರ ತಾತಯ್ಯನವರ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ಮಾಡಬೇಕು ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಸಮುದಾಯಕ್ಕೆ ಒಂದು ಅಭಿವೃದ್ಧಿಯ ಒಂದು ಮಂಡಳಿಯನ್ನು ಕೂಡ ಆಗಬೇಕು ಅಂತ ಹೇಳಿ ಒಂದು ಘೋಷಣೆ ಕೂಡ ಮಾಡಿದ್ರು. ನಾನು ಹೇಳುವಂಥದ್ದು ಪ್ರದೀಪ್ ಈಶ್ವರ್ ಅವ್ರಿಗೆ, ನೀವು ಇಷ್ಟೊಂದು ಆವೇಶ ಇರೋದು ಮೊದಲನೇದಾಗಿ ಇವಾಗ ತಾತಯ್ಯನ ಜಯಂತಿ ನಾವು ಮಾಡಿದ್ದೀವಿ, 3A ಇಂದ 2A ಎಜುಕೇಷನ್ಗೆ ನಾವು ಮಾಡಿದ್ವಿ. ನೀವು ಇವತ್ತು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ತಾತಯ್ಯನ ಒಂದು ಸಂಶೋಧನಾ ಕೇಂದ್ರಕ್ಕೆ ಒಂದು 5 ಕೋಟಿ ಸರ್ಕಾರದಿಂದ ಡೆಪಾಸಿಟ್ ಇಡಿಸಿ ಅದಕ್ಕೆ ಒಂದು ಸಂಶೋಧನಾ ಕೇಂದ್ರ ಮಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ, ಅಭಿವೃದ್ಧಿ ಮಂಡಳಿಗೆ ಒಂದು 300 ಕೋಟಿನೋ 400 ಕೋಟಿನೋ ಇಟ್ಟು ರಾಜ್ಯದಲ್ಲಿರುವಂಥ ಬಡವರಿಗೆ ಒಂದು ಅನುಕೂಲ ಆಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ, ಈ ಆವೇಶದ ಮಾತುಗಳನ್ನು ಬಿಡಿ. ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಕೂಡ ಈ ಸಮುದಾಯಕ್ಕೆ, ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ. ಅದು ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರನ್ನ ಗುಣಗಾನ ಮಾಡ್ತಾರೆ. ಅದನ್ನು ನೀವು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ 3A ಇಂದ 2A ಅಥವಾ 2A ಇಂದ 3Aಗೆ ವಿನಾಕಾರಣ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ರೊಚ್ಚಿಗೆ ಯಾರು ಎಬ್ಬರಿಸಿಲ್ಲ ಸರ್. ನೋಡಿ, ಅದು ಸಮುದಾಯದ ಕಾರ್ಯಕ್ರಮ, ಅದು ನನ್ನ ಪರ್ಸನಲ್ ಕಾರ್ಯಕ್ರಮ ಅಲ್ಲ. ಅದು ಸರ್ಕಾರಿಯ ಒಂದು ಕಾರ್ಯಕ್ರಮ, ಅದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರದಿಂದ ನನ್ನ ಹೆಸರು ಹಾಕಿದ್ರು, ನಾನು ಕೂಡ ಹೋಗಿ ಅಟೆಂಡ್ ಮಾಡಿದೆ. ಅಲ್ಲಿ ಯಾರೋ ಸಭಿಕರು 4 ಜನ, ನನ್ನೂ ಕೂಡ ಭಾಳ ಜನ 4 ಇನ್ನು 3A ಇಂದ 2Aಗೆ ಬರೀ ಎಜುಕೇಷನ್ಗೆ ಮಾಡಿದ್ದೀರಾ, ನಮ್ಗೆ ಎಂಪ್ಲಾಯ್ಮೆಂಟ್ಗೂ ಕೂಡ ಮಾಡಬೇಕು ಅಂತ ಕೂಡ ಜನ ಕೇಳಿದ್ರು. ಅದು ತಪ್ಪು ಏನೈತೆ? ಅದನ್ನು ನಾವು ಅಷ್ಟು ಆವೇಶದಿಂದ ತಗೊಳ್ಳೋವಂಥದ್ದು ಕೂಡ ನೆಸಸರಿ ಇಲ್ಲ. ಆ ಉತ್ತರ ಕೊಡುವಂಥದ್ದು ಕೂಡ ನೆಸಸರಿ ಇಲ್ಲ. ಸಮುದಾಯ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಈ ಸಮುದಾಯಕ್ಕೆ ಇಷ್ಟೊಂದು ಕೊಡುಗೆ ಕೊಟ್ಟ ಮೇಲೆ ಆಮೇಲೆ ಅದ್ರದ್ದು ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಮೋಸ ಹೋಗಿದೆ ನಮ್ಮ ಸಮುದಾಯ. ಅದು ಒಂದು ಆಕ್ರೋಶ ಇದೆ ಸಮುದಾಯಕ್ಕೆ.
ಅದು ನನಗೂ ಕೂಡ ಅರ್ಥ ಆಗಿಲ್ಲ. ಇವಾಗ MR ಸೀತಾರಾಮ್ ಅವ್ರು ಬಂದು ಅವ್ರು ಭಾಷಣ ಮಾಡೋದ್ರು, ನಾನು ಕೂಡ ಅವರ ಭಾಷಣ ಆದಮೇಲೆ ನಾನು ಮಾಡಬೇಕಾಗಿದ್ದು, ಭಾಷಣ ಮಾಡಿ ಹೊರಗಡೆ ಬಂದೆ. ಇವತ್ತು ನಾವು ಒಟ್ಟಾಗಿದ್ದು ಸಮುದಾಯಕ್ಕೆ, ಇವತ್ತು ಸಮುದಾಯ ಭಾಳ ತೊಂದರೆಯಲ್ಲಿದೆ. ಇವತ್ತು ಹಳ್ಳಿಗಾಡಲ್ಲಿ ಜನ ಇದ್ದಾರೆ. ಇವತ್ತು ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ಕೋದು 91ರಲ್ಲಿ ಎಲ್ಲಿ ಕಾಂಗ್ರೆಸ್ಸಿಂದ ಒಂದು ಅನ್ಯಾಯ ಆಗಿತ್ತು, ಇವತ್ತಿನವರೆಗೂ ಸರಿಪಡಿಸೋಕ್ಕಾಗಿಲ್ಲ. ಇದರಿಂದ ಜನರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ನಾವು ಓಡಾಡ್ತಾ ಇದ್ದೀವಿ ಹೊರತು ಈ ಥರ ಬಹಿರಂಗವಾಗಿ ಮಾತಾಡೋವಂಥದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ನಾನು ಅವ್ರಿಗೆ ಹೇಳೋವಂಥದ್ದು, ಈಗ ಸಮುದಾಯಕ್ಕೆ ಏನು ಬರಬೇಕು ಅದನ್ನು ನೀವು ಇವಾಗ ನಾವು ಮಾಡಿರೋವಂಥದ್ದು ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ, ಅದಕ್ಕೆ ಒಂದು 300 ಕೋಟಿ ಕೊಡಿಸಿ ಒಂದು ಅಧ್ಯಕ್ಷನನ್ನು ಮಾಡಿ, ಅದ್ರ ಜೊತೆಗೆ ಸಂಶೋಧನಾ ಕೇಂದ್ರಕ್ಕೆ ಒಂದು 5-10 ಕೋಟಿ ಡೆಪಾಸಿಟ್ ಇಡಿಸಿ ಅದನ್ನೊಂದು ಸಂಶೋಧನೆ ಮಾಡಿಸಿ ಅಂತ ಕೂಡ ನಾನು, ಯಾಕೆಂದರೆ ಕಾಂಗ್ರೆಸ್ಸಿಂದ ಆಗಿರೋ ಅನ್ಯಾಯ ಬಹಳ ಆಗಿದೆ ಈ ಸಮುದಾಯಕ್ಕೆ. ಅದು ಅವ್ರ ಸಂಸ್ಕಾರ. ನಾನು ಏನು ಹೇಳೋಕ್ಕಾಗತ್ತೆ ಹೇಳಿ ಅವ್ರಿಗೆ? ಏನು ಹೇಳ್ಬೇಕು, ಇವಾಗ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದಾಗ ಪಕ್ಷಾತೀತವಾಗಿ ನಾವೆಲ್ಲರನ್ನೂ ಕರೆದ್ವಿ. ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ರು. ಇವತ್ತು ನೋಡಿ ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ, ಒಂದು ಮಂತ್ರಿ ಕೂಡ ಬರಲಿಲ್ಲ, ಯಾರೂ ಬರಲಿಲ್ಲ. ಅಂದರೆ ನಿಮಗೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಎಷ್ಟು ಕಡೆಗಣಿಸಿಲ್ಲ ಅನ್ನೋದಕ್ಕೆ ನಿನ್ನೆ ಒಬ್ಬ ಕೂಡ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಆಗಲಿ, ಕನಿಷ್ಠ ಪಕ್ಷ ಯಾವುದನ್ನ ಮಂತ್ರಿ ಆಗಲಿ, ಅಟ್ಲೀಸ್ಟ್ ಮಂತ್ರಿಯೂ ಬರೋಕ್ಕಾಗಲಿ ಅಂದ್ರೆ ಒಂದು ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಯಾರನ್ನ ಒಂದು ಮಂತ್ರಿಯನ್ನ ಬರ್ಬೋದಿತ್ತು. ಅಲ್ಲ, ಆದರೆ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರೆ ಬ್ಯಾಂಕ್ವೆಟ್ ಅಲ್ಲಿ ಖುದ್ದು ಅವರೇ ಬಂದಿದ್ರು ಅವತ್ತು ಆ ಕಾರ್ಯಕ್ರಮಕ್ಕೆ. ಯಡಿಯೂರಪ್ಪನವರು 3A ಇಂದ 2A ಮಾಡಿದಾಗ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಬಂದಿದ್ರು. ಇದು ಸಮುದಾಯದ ಮೇಲೆ ಇಟ್ಟಿರುವಂತಹ ಒಂದು ಗೌರವ. ಇವ್ರಿಗೆ ಯಾವುದೇ ತರಹದ ಸಮುದಾಯವನ್ನು ಲೆಕ್ಕಕ್ಕಿಟ್ಕೊಳ್ಳಿಲ್ಲ ಕಾಂಗ್ರೆಸ್ ಅವರು. ಅದ್ರ ಜೊತೆಗೆ ಅದೇ ರೀತಿಯಾಗಿ ಇವರು ಪ್ರದೀಪ್ ಈಶ್ವರ್ ಅವರು ಕೂಡ ಬಿಹೇವ್ ಮಾಡಿದ್ದಾರೆ. ನೋಡಿ ಇವರೇ, ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 12 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಈ ಥರದ ಜಯಂತಿಗಳು ಪಕ್ಷಾತೀತವಾಗಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾಲಜ್ಞಾನಿ ಅವ್ರದ್ದು ಏನಿದೆ ಇವತ್ತಿನ ಯುವಕರಿಗೆ ಪರಿಚಯ ಆಗಬೇಕು. ಇಡೀ ರಾಜ್ಯದಲ್ಲಿ ಬರೀ ಬಲಿಜ ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ, ರಾಜ್ಯದ ಜನಕ್ಕೆ, ಅದರಲ್ಲೂ ಅಕ್ಕಪಕ್ಕ ರಾಜ್ಯಗಳು ಕೂಡ ಎಲ್ಲಿ ಸಮುದಾಯದ ಆ ಥರದ್ದು ಅವರ ಬಗ್ಗೆ ಒಂದು ಹೆಚ್ಚಿನ ಪುಸ್ತಕಗಳು, ಹೆಚ್ಚಿನ ಒಂದು ವಿವರಗಳು ತಲುಪಬೇಕು ಅನ್ನೋದು ನಮ್ಮ ಗುರಿ. ಆದರೆ ಕಾಂಗ್ರೆಸ್ ನಾಯಕರದ್ದು ಏನಿದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ಬಲಿಜ ಸಮುದಾಯವನ್ನು ಕಡೆಗಣಿಸಿದ್ದಾರೆ. ನಿನ್ನೆ ಕೂಡ ಈ ಶಾಸಕ ಕೂಡ ಅದೇ ಕೆಲಸವನ್ನು ಮಾಡಿ ಹೊರಗಡೆ ಹೋಗಿದ್ದಾರೆ. ಒಂದು ನನಗನ್ಸುತ್ತೆ, ಒಂದು ಫ್ರಸ್ಟ್ರೇಷನ್ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಸಮುದಾಯಕ್ಕೇನು ಕೊಡುಗೆ ಕೊಟ್ಟಿಲ್ಲ ಕಾಂಗ್ರೆಸ್ಸು. ಜನ ಇವತ್ತೆಲ್ಲೋದ್ರೂ ಕೂಡ 3A ಇಂದ 2A ಆಗಿದ್ದು ಯಾರು ಎಜುಕೇಷನ್ ಕೊಟ್ಟಿದ್ದು? ಯಡಿಯೂರಪ್ಪನವರ ಸರ್ಕಾರ. ಇವತ್ತು ಜಯಂತ್ಯೋತ್ಸವ ಅನೌನ್ಸ್ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಇದ್ರ ಜೊತೆಗೆ ಕೈವಾರ ತಾತಯ್ಯನವರ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರು. ಕೈವಾರ ತಾತಯ್ಯನ ಸಂಶೋಧನಾ ಕೇಂದ್ರ ಅನೌನ್ಸ್ ಮಾಡಿದ್ದು ಬಸವರಾಜ ಬೊಮ್ಮಾಯಿ. ಇವರ ಕೊಡುಗೆ ಏನು? 0, ಶೂನ್ಯ. ಖಂಡಿತವಾಗ್ಲೂ ಕೂಡ ಅವ್ರ ಫ್ರಸ್ಟ್ರೇಷನ್ ಇದೆ. ಆ ಫ್ರಸ್ಟ್ರೇಷನ್ ಅನ್ನು ಈ ರೀತಿ ಬಿಟ್ಟಿದ್ದು ಇವತ್ತು ಸಮುದಾಯ ಜನರಿಗೆ ಬಹಳ ನೋವು ತಂದಿದೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೇದು ಅನಿಸುತ್ತೆ. ನಾನು ಅಷ್ಟೇ ಹೇಳೋಕ್ಕಾಗುತ್ತೆ, ಯಾಕೆಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಅಲ್ಲ. ಏನಂತ ಹೇಳಿದ್ರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದಾರೆ ನಮ್ಮ ಸಮುದಾಯದವ್ರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವ್ರು ಏನಿದ್ದಾರೆ ಅವ್ರಿಗೆ ಏನು ಆಗಬೇಕು ಅನ್ನೋದನ್ನು ನೋಡಬೇಕೇ ಹೊರತು ಈ ತರಹ ಫ್ರಸ್ಟ್ರೇಷನ್ನು, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫ್ರಸ್ಟ್ರೇಷನ್ನ ಈ ರೀತಿ ಬಿಟ್ಟಿದ್ದು ತಪ್ಪು.
ಸಮುದಾಯಕ್ಕೆ ಯಾಕೆಂದ್ರೆ ಸಮುದಾಯಕ್ಕೂ ಕೂಡ ಕೊಡುಗೆ ಇಲ್ಲ ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಕೊಡ್ಬೋದಾಗಿದ್ರೆ ಎಂದು ಹೇಳ್ಬೋದಾ, ಒತ್ತಾಯ ಮಾಡ್ಬೋದಾ? ಸರ್, ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಅನ್ಯಾಯ. ಇವತ್ತಿನವರೆಗೂ ಕೂಡ ಆ ಪಕ್ಷದ ಯಾವುದೇ ನಾಯಕರಾಗಲಿ ಚೇಂಜ್ ತರಲಿಕ್ಕಾಗಿಲ್ಲ. ತಂದಿದ್ದೇ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಬೊಮ್ಮಾಯಿಯವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಸಮುದಾಯದಲ್ಲಿ ಯಾರ್ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸಮುದಾಯದವ್ರಿಗೆ 2 ಸೀಟ್ ಫ್ರೀ ಕೊಡಬೇಕು ಅಂತ ಹೇಳ್ತಾರೆ. ಅದು ಅವರು ಹೋಗಿ ಅಪ್ರೋಚ್ ಮಾಡಲಿ. ಈಗ ಯಾಕೆ ಅಂತ ಹೇಳಿದ್ರೆ, ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವ್ರದೇ ರೀತಿಯಾದಂತಹ ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಯಾರು ಅದು ಯಾವುದೇ ಪಕ್ಷದವ್ರು ಇರಬಹುದು, ಪಕ್ಷದಲ್ಲಿ ಇಲ್ಲದೆ ಕೂಡ ಇರಬಹುದು, ಸಮುದಾಯದ ಬಡ ಮಕ್ಕಳಿಗೆ ಅವರು ಅವ್ರದೇ ಆದ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೇನ ಡೌಟ್ ಇದ್ರೆ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳಿ ಅವ್ರ ಹತ್ರ. ಯಾಕೆಂದ್ರೆ ಮಾಡ್ತಾ ಇರೋವ್ರಿಗೂ ಕೂಡ ನೋವು ತರಬಾರ್ದು ಇದರಿಂದ. ಅದು ಅವ್ರು ತಿಳ್ಕೋಬೇಕಲ್ಲ. ಶಾಸಕರಾಗಿ ಈಗ ಮಾತಾಡ್ತಾ ಇದೆ, ಇದು ಸರಿ ಅಲ್ಲ ಅನ್ನೋದನ್ನ ಅವರೇ ತಿಳ್ಕೊಳ್ಬೇಕು. ಯಾಕೆ ಚಿಕ್ಕ ಮಗು ಅಲ್ಲ, ಅವರು ವಯಸ್ಸಾಗಿದೆ ಅವ್ರಿಗೂ ಕೂಡ. ಗೊತ್ತಿಲ್ಲ, ನನಗೂ ಆಶ್ಚರ್ಯ ಆಯ್ತು ಅವ್ರು ಮಾತಾಡಿದ್ ನೋಡಿ ನಿನ್ನೆ. ನಾನು ಫಸ್ಟ್ ಟೈಮ್ ಹಂಗೆ ಒಂದ್ಸತಿ ಗೋರಿಬಿದ್ನೂರಲ್ಲಿ ಕೂಡ ವೇದಿಕೆ ಹಂಚ್ಕೊಂಡಿದ್ದೆ, ಅದು ಸಮುದಾಯದ ಕಾರ್ಯಕ್ರಮನೇ. ನಿನ್ನೆ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ನಾನು ಕರೆದವ್ರಿಗೆ ಹೇಳ್ತೀನಿ, ಸುಮ್ಮನೆ ಕಾರ್ಯಕ್ರಮ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಅದು ಕರಿಯೋರ್ ಮೇಲೆ ಬಿಡುತ್ತೆ ಅವಾಗ. ಕಾಂಗ್ರೆಸ್ ನಾಯಕರು ಬೇರೆ ಯಾರು ಕೂಡ ಇದ್ರ ಬಗ್ಗೆ ಏನಿಲ್ಲ. ಅವರ ಪಕ್ಷದ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಮಂತ್ರಿಗಳು ಬಂದ್ರು, ಅವರಷ್ಟಕ್ಕೆ ಅವ್ರು ಭಾಷಣ ಮಾಡಿ ಹೋದ್ರು. ನಾವು ಕೂಡ ಪ್ರದೀಪ್ ಈಶ್ವರ್ ಆದ್ಮೇಲೆ ಭಾಷಣ ಮಾಡಿ ಹೋದ್ವಿ. ಯಾವುದು ಕೂಡ ರಾಜಕೀಯ ಮಾತಾಡಲಿಲ್ಲ. ಒಂದಾಗುತ್ತೆ, ಇವ್ರೆ ಯಾರು ಮಾಡಿದ್ದು ಆ ಜಯಂತ್ಯೋತ್ಸವಕ್ಕೆ ಕಾರಣ ಯಾರು, ಅದು ಹೆಸರು ಹೇಳೋದು ತಪ್ಪು ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಬೊಮ್ಮಾಯಿ ಹೆಸರು ಹೇಳಬಾರ್ದ? ಯಡಿಯೂರಪ್ಪನವ್ರು 3A ಇಂದ 2A ತಂದ್ರು, ಹೆಸರು ಹೇಳಬಾರ್ದ? ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಅಲ್ಲಿ ಆರ್ಡರ್ ತಂದಿದ್ದು ಬೊಮ್ಮಾಯಿ ಅವ್ರ ಹೆಸರು ಹೇಳಬಾರ್ದ? ಸಂಶೋಧನಕ್ಕೆ ಒಂದು ಕೇಂದ್ರವನ್ನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು, ಅದನ್ನು ಘೋಷಣೆ ಮಾಡಿದ್ರು, ಹೆಸರು ಹೇಳಬಾರ್ದ?